ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನಮಗೆಲ್ಲ ಗೊತ್ತಿದೆ BSE ಮತ್ತು NSE ಬಗ್ಗೆ ದೇಶದಲ್ಲಿ ಪ್ರಮುಖವಾಗಿರುವ ಎರಡು ಸ್ಟಾಕ್ ಎಕ್ಸ್ಚೇಂಜ್ಗಳು. ಹಾಗಾದರೆ ಮೂರನೇ ಎಕ್ಸ್ಚೇಂಜ್ ಏನಾದರೂ ಇದೆಯಾ, ಅವಕಾಶ ಇದೆಯಾ? ಈ ಕುತೂಹಲಕಾರಿ ಪ್ರಶ್ನೆಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಇನ್ಫಾರ್ಮೇಷನನ್ನು ಪಡೆದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರಾದ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಅಂದಾಗಿ ಈ ಹಿಂದೆ ಮಾತನಾಡಿದ ಸಂದರ್ಭದಲ್ಲಿ ತಾವು BSE ಮತ್ತು NSE ಜೊತೆಗೆ ಮತ್ತೊಂದು ಎಕ್ಸ್ಚೇಂಜ್ ಇದೆಯಾ ಅಂತ ಕೇಳಿದಾಗ ತಾವು ಹೇಳಿದ್ರಿ. ಸೊ ಅದ್ರ ಬಗ್ಗೆ ಏನು ಅಂತ ಹೇಳ್ತೀರಾ? ಯಾವುದು ಆ ಎಕ್ಸ್ಚೇಂಜ್ ಅಂತ ಹೇಳ್ತೀರಾ ಅಂತ ಬಹಳ ಜನರಿಗೆ, ಇವನ್ ನನಗೂ ಕೂಡ ಇಂಡಿವಿಜುವಲ್ ಆಗಿ ಬಹಳ ಆಸಕ್ತಿ ಇದೆ ಆ ಹೊಸ ಎಕ್ಸ್ಚೇಂಜ್ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಅದು ಮೂರನೇ ಎಕ್ಸ್ಚೇಂಜ್ ಬಂದ್ಬಿಟ್ಟು ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ, MSEI ಅಂತ ಅದು ಕಂಪನಿ ಹೆಸರು. ಅದು ಒಂದು ಅನ್ಲಿಸ್ಟೆಡ್ ಕಂಪನಿ. ಓಕೆ. ಸೊ ರೀಸೆಂಟಾಗಿ ಅವ್ರದ್ದು ಕ್ಯಾಶ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ SEBI ಅಪ್ರೂವಲ್ ಕೊಟ್ಟಿದೆ. ನಂತರ ವಾಲ್ಯೂಮ್ ಇಂಪ್ರೂವ್ ಆದಮೇಲೆ F&O ಕೂಡ ಅಪ್ರೂವಲ್ ಕೊಡ್ತೀವಿ ಅಂತ SEBI ಆಲ್ರೆಡಿ ಅವ್ರಿಗೆ ಹೇಳಿದ್ದಾರೆ. ಈಗ ಹೇಗೆ BSEಗೆ ಸೆನ್ಸೆಕ್ಸ್ ಇದೆಯೋ, NSEಗೆ ನಿಫ್ಟಿ ಇದೆಯೋ, ಅದೇ ಥರ ಇವ್ರಿಗೂ ಇನ್ನೊಂದು ಅವ್ರದ್ದು ಒಂದು ಇಂಡೆಕ್ಸ್ ಬರುತ್ತೆ. ಓಹೋ. ಸೊ ಅದು ಮೂರನೇ ಎಕ್ಸ್ಚೇಂಜ್. ಸೊ ಇದು ಪೂರ್ಣ ಪ್ರಮಾಣದ ಸ್ಟಾಕ್ ಎಕ್ಸ್ಚೇಂಜ್ ಆಗಿ ಕೆಲಸ ಮಾಡಲಿದೆ. ಪೂರ್ಣ ಪ್ರಮಾಣದ ಸ್ಟಾಕ್ ಎಕ್ಸ್ಚೇಂಜ್ ಕೆಲಸ ಮಾಡುತ್ತೆ. ಈಗ ಆಲ್ರೆಡಿ ಕೆಲಸ ಶುರು ಮಾಡಿದೆ ಆ ಸಂಸ್ಥೆ. ತುಂಬ ಸಣ್ಣ ಸಂಸ್ಥೆ ಅದು. ಅದು ಸರಿಸುಮಾರು ಒಂದು 3,000 ಕೋಟಿ ವ್ಯಾಲ್ಯೂಯೇಷನ್ ಇರೋ ಕಂಪನಿ. ಈಗ ನಮಗೆ BSE ನೋಡಿದ್ರೆ ಹತ್ತತ್ರ 1,15,000 ಏನೋ ಕೋಟಿ ಏನೋ ವ್ಯಾಲ್ಯೂಯೇಷನ್ ಇದೆ. NSE ಒಂದು ಸುಮಾರು 6 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಇದೆ. ಫಾರ್ ಎಕ್ಸಾಂಪಲ್, ನೀವು NSE ಬೆಲೆ 100 ರೂಪಾಯಿ ಅಂತ ಅಂದ್ಕೊಂಡ್ರೆ BSE ಅದರ 20% ವ್ಯಾಲ್ಯೂಯೇಷನ್. ಬಟ್ ಇದು ಬರೀ 50 ಪೈಸಾ ಇದ್ದ ಹಾಗೆ. ಅಂದರೆ NSEಯ ಓನ್ಲಿ 0.5% ಈ ಒಂದು ಸಂಸ್ಥೆಯ ಕರೆಂಟ್ ಕಂಡೀಷನ್. ಈ ಕಂಪನಿ ಟ್ರಾನ್ಸಾಕ್ಷನ್ ಶುರು ಮಾಡಿದೆ, ಅಷ್ಟೊಂದು ವಾಲ್ಯೂಮ್ಸ್ ಇನ್ನೂ ಬಿಲ್ಡ್ ಆಗಿಲ್ಲ. ಆ ವಾಲ್ಯೂಮ್ಸ್ ಬಿಲ್ಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಯಾಕೆ ಮಲ್ಟಿಪಲ್ ಎಕ್ಸ್ಚೇಂಜ್ಗಳು ಬೇಕು ಅಂದರೆ, ಇವಾಗ ನಿಮಗೆ US ಅಲ್ಲಿ ನೋಡಿದ್ರೆ ಕೂಡ ಮಲ್ಟಿಪಲ್ ಇಂಡೆಕ್ಸ್ಗಳಿತ್ತು. ನಿಮಗೆ ಡೋ ಜೋನ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್ ಇತ್ತು, S&P 500 ಇತ್ತು, ನಾಸ್ಡಾಕ್ ಇತ್ತು. ಅಲ್ಲೂ ಮಲ್ಟಿ ಎಕ್ಸ್ಚೇಂಜ್ಗಳಿದೆ. ಓಕೆ. ಈಗ ಶಿಕಾಗೋ ಮರ್ಚೆಂಟೈಲ್ ಎಕ್ಸ್ಚೇಂಜ್ ಇದೆ. ಸೊ ಹಾಗಾಗಿ ಇಂಡಿಯಾ ಅಂತ ದೇಶದಲ್ಲಿ, ಇಂಡಿಯಾ ಥರ ಹ್ಯೂಜ್ ವಾಲ್ಯೂಮ್ ದೇಶದಲ್ಲಿ ಆ್ಯಂಡ್ ಡೆವಲಪಿಂಗ್ ಎಕಾನಮಿ ಅಲ್ವಾ ನಮ್ಮದು. ಹೌದು. ಸೊ ಹಾಗಾಗಿ ಹೊಸ ಸಂಸ್ಥೆಗಳು ಹುಟ್ಟುತ್ತಾನೆ ಇರ್ತವೆ. ಹೊಸ ಸಂಸ್ಥೆಗಳು ಪಬ್ಲಿಕ್ ಹತ್ರ ದುಡ್ಡು ರೈಸ್ ಮಾಡಿಕೊಂಡು ಲಿಸ್ಟಿಂಗ್ ಆಗೋ ಒಂದು ಪ್ರಯತ್ನ ಪಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇವತ್ತಿರೋದು ನಮ್ಮ ಹತ್ರ ಮೇಜರ್ 2 ಎಕ್ಸ್ಚೇಂಜು. ಒಂದು BSE, ಇನ್ನೊಂದು NSE ಫಾರ್ ಈಕ್ವಿಟಿ ಮಾರ್ಕೆಟು. ನಿಮಗೆ MCX ಇದೆ, NCDEX ಇದೆ ಫಾರ್ ಕಮಾಡಿಟೀಸ್. ಸೊ ಹಾಗಾಗಿ ಈಕ್ವಿಟಿಗೆ ಮೂರನೇ ಎಕ್ಸ್ಚೇಂಜ್ ಇದೆ MSEI, ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ ಅಂತ. ಸೊ ಅದು ತನ್ನದೇ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಆ ಸಂಸ್ಥೆನ ಓನ್ ಮಾಡಿರೋದೆಲ್ಲ ಇವರೇ. NSEನೇ ಒಳ್ಳೆ ಮೆಜಾರಿಟಿ ಶೇರ್ ಹೋಲ್ಡರ್ ಆ ಕಂಪನಿಯಲ್ಲಿ. ಹೌದಾ? NSE ಈಸ್ ಓನಿಂಗ್ ಬಿಗ್ ಶೇರ್ಸ್ ಇನ್ ದಟ್ ಕಂಪನಿ. ಫ್ಯಾಂಟಾಸ್ಟಿಕ್. ನಂತರ ಸುಮಾರು ಬ್ಯಾಂಕ್ಗಳು ಈ ಕಂಪ್ನಿ ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಹತ್ತತ್ರ ನನ್ನ ಪ್ರಕಾರ ಒಂದು 60% ಶೇರ್ ಹೋಲ್ಡಿಂಗು NSE ಪ್ಲಸ್ ಬ್ಯಾಂಕ್ಸ್ ಓನ್ ಮಾಡ್ತಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು, ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ಅವರ ಆ ಒಂದು ಎಕ್ಸ್ಚೇಂಜ್ನ ಶೇರ್ಗಳನ್ನ ಇಟ್ಕೊಂಡಿದ್ದಾರೆ. ಒಂದು 40% ಪಬ್ಲಿಕ್ ಹತ್ರ ಇದೆ. ಒಂದು 40% ಪಬ್ಲಿಕ್ ಹತ್ರ ಆ ಕಂಪ್ನಿ ಶೇರ್ಗಳಿದ್ದಾವೆ. ಸೊ ಹಾಗಾಗಿ ಒಂದು ಮೂರನೇ ಎಕ್ಸ್ಚೇಂಜ್ನ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಇವಾಗ ನಾವು ಟ್ರೇಡರ್ಸ್, ನಾವು ಮಾಡೋದೇ F&O. ಬ್ಯಾಂಕ್ ನಿಫ್ಟಿಯಿಂದ ಒಂದು ಎಕ್ಸ್ಚೇಂಜ್ಗೆ ಒಂದೇ ವೀಕ್ಲಿ ಎಕ್ಸ್ಪೈರಿ ಅಂತ ಒಂದು ಹೊಸ ರೂಲ್ ತಂದುಬಿಟ್ರು. ಈಗ ನಮಗಿರೋದೇ 2 ವೀಕ್ಲಿ ಎಕ್ಸ್ಪೈರಿ. ಒಂದು ಸೆನ್ಸೆಕ್ಸು ವೀಕ್ಲಿ ಎಕ್ಸ್ಪೈರಿ, ಇನ್ನೊಂದು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ. ಮೂರನೇ ಅಸೆಟ್ ಕ್ಲಾಸ್ ಇಲ್ಲ ನಮ್ಮ ಹತ್ರ. ಸೊ ಇದೀಗ ಮೂರನೇ ಕ್ರಿಯೇಟ್ ಆದಾಗ ಆಗುತ್ತೆ ಆಪರ್ಚುನಿಟೀಸ್. ಆ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದಾಗಲಿಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಒಂದು ಮೇ ಬಿ 6 ಮಂತ್ಸ್, 1 ಇಯರ್ ಅಥವಾ 2 ವರ್ಷ, ಇನ್ನೊಂದು ಸಾದಷ್ಟು ಟೈಮ್ ತೊಗೊಳ್ಬೋದು. ಆದರೆ ಅವರಲ್ಲಿ ಟ್ರಾನ್ಸಾಕ್ಷನ್ ಶುರು ಮಾಡಿದ್ದಾರೆ. ಕ್ಯಾಶ್ ಮಾರ್ಕೆಟಲ್ಲಿ ಒಳ್ಳೆ ಡಿಸೆಂಟ್ ಟ್ರಾನ್ಸಾಕ್ಷನ್ ಶುರು ಮಾಡಿದ್ದಾರೆ. ಒನ್ಸ್ ಒಂದು ಮೆಚ್ಯೂರ್ಡ್ ಪಾಯಿಂಟ್ಗೆ ಅವರು ಹೋದ ನಂತರ ಡೆಫಿನೆಟ್ ಆಗಿ SEBI ಅವರು ಅವ್ರಿಗೆ F&O ಕೂಡ ಅಪ್ರೂವಲ್ ಕೊಡ್ತಾರಂತೆ. ಇದು ಇವಾಗ ಇಲ್ಲಿವರೆಗೆ ಬಂದಿರೋ ಒಂದು ಸಮಾಚಾರ. ಹಾಂ. ಸೊ ನಾವು ಕೂಡ ಒಂದು ಸಂಸ್ಥೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದೀವಿ ಎಲ್ಲರೂ. ಸೊ ಸಣ್ಣ ಪ್ರಮಾಣದಲ್ಲಿ ನಿಮ್ಗೆ ಹೇಳಿದ್ವಲ್ಲ, ಅನ್ಲಿಸ್ಟೆಡ್ ಶೇರ್ಸಲ್ಲಿ 10% ಮೇಲೆ ಹಣ ಹಾಕಬಾರ್ದು ಅಂತ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಪ್ಯಾಕೇಜ್ ಮಾಡಿದ್ದೀವಿ. ಈಗ ನಾವು ಒಂದು 10% ಹಣ ನಂದು ಅನ್ಲಿಸ್ಟೆಡ್ ಶೇರ್ಸಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ನಾನು NSE ಮತ್ತು ಇದನ್ನು ಎರಡಕ್ಕೂ ಮದುವೆ ಮಾಡಿಬಿಟ್ಟಿದ್ದೀನಿ.
ಒಂದು ಕಾಂಬೋ ಬ್ಯಾಸ್ಕೆಟ್ ಮಾಡಿದ್ದೀನಿ. ಅಂದರೆ NSE-ಯಲ್ಲಿ 25% ಹಣ ಹಾಕ್ತೀನಿ, 75% MSE-ಯಲ್ಲಿ ಹಾಕ್ತೀನಿ ಇವಾಗ. ಓಕೆ. ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ಲು ನನ್ನ ಹತ್ರ 10 ಲಕ್ಷ ಪೋರ್ಟ್ಫೋಲಿಯೋ ಇದೆ ಅಂದರೆ 10% ಅನ್ಲಿಸ್ಟೆಡ್ ಹಾಕಬೇಕು ಅಂದರೆ 1 ಲಕ್ಷ ರೂಪಾಯಿ ಅಲ್ಲಿ ಹಾಕಬೇಕು. ಆ 10%ಅಲ್ಲಿ 2.5% NSE-ಲಿ ಇಡ್ತೀನಿ, 7.5% ಈ ಒಂದು ಸಂಸ್ಥೆಯಲ್ಲಿ ಇಡ್ತೀನಿ. ಯಾಕೆ? NSE ಅಪ್ಪ, ಇವನು ಮಗ. ಅಪ್ಪ ಚೆನ್ನಾಗಿ ದುಡಿತಾ ಇದ್ದಾನೆ, ಮಗ ಈಗ ತಾನೇ ಬೆಳೀತಾ ಇದ್ದಾನೆ. ಮಗ ಅಪ್ಪ ಮಗನ ನೋಡ್ಕೊಳ್ಬೇಕು. ಸೊ ಈ 25-75 ಮಾಡಲಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಶುರು ಮಾಡಿದಾಗ ಏನಾಗುತ್ತೆ, ನಾವು ಹಾಕಿರೋ ಹಣನ ಪ್ರೊಟೆಕ್ಷನ್ ಅಪ್ಪ ನೋಡ್ಕೊಳ್ತಾನೆ. ಕರೆಕ್ಟ್. ನಾವು ಹಾಕಿರೋ 2.5% ವಿಲ್ ಟೇಕ್ ಕೇರ್ ಆಫ್ ಅವರ್ ಕ್ಯಾಪಿಟಲ್. ಅದೊಂದು 4 ಪಟ್ಟು ಹೋದರೆ ನಮ್ಮ ಕ್ಯಾಪಿಟಲ್ ಅಸಲು ಬಂದುಬಿಡ್ತು. ಆ 75% ಎಲ್ಲಿ ಮಗನ ಮೇಲೆ ನಾವು ಹೂಡಿಕೆ ಮಾಡಿದ್ದೀವಿ, ಅವನಿಗೆ 30 ವರ್ಷ ಭವಿಷ್ಯ ಇದೆ ಮೇಲೆ ಹೋಗ್ಲಿಕ್ಕೆ, ಅವ್ನು ನಿಧಾನಕ್ಕೆ ಹೋಗ್ತಾನೆ ಅನ್ನೋದು ನನ್ನ ಒಂದು ಥಾಟ್ ಪ್ರೊಸೆಸ್. ಸೊ ಅಲ್ಲಿ ನಮಗೆ ಪ್ರಾಫಿಟ್ ಸಿಗುತ್ತೆ. ಈ ಒಂದು ಕಾಂಬಿನೇಷನ್ ಇನ್ವೆಸ್ಟಿಂಗ್, ಇದೊಂದು ಸ್ಟಾರ್ಟಪ್ ಇದ್ದಂಗೆ, ಇದೊಂದು ಲಾರ್ಜ್ ಕ್ಯಾಪ್ ಕಂಪನಿ ಇದ್ದಂಗೆ. ಸೊ ಎರಡನ್ನೂ ನಾವು ಜಾಯಿನ್ ಮಾಡಿದಾಗ ಈ ಲಾರ್ಜ್ ಕಂಪನೀಸ್ ಇದೇನಾದರೂ ತೊಂದರೆ ಮಾಡಿದ್ರೆ ಪ್ರೊಟೆಕ್ಷನ್ ಮಾಡುತ್ತೆ. ಇದು ಒಂದರೆ ಹೋದರೆ 100 ಪಟ್ಟು ಹೋಗ್ಬೋದು, ಇಲ್ಲಾಂದರೆ ಕೆಳಗೆ ಹೋಗ್ಬೋದು, ಗೊತ್ತಿಲ್ಲ ನಮಗೆ. ಹಾಗಾಗಿ ಕ್ಯಾಪಿಟಲ್ ಪ್ರೊಟೆಕ್ಷನ್ಗೋಸ್ಕರ ಇದು ಇನ್ಶೂರೆನ್ಸ್ ಇದ್ದಂಗೆ. ಇಲ್ಲಿ NSE-ಲಿ ನಾವೇನು ಇನ್ವೆಸ್ಟ್ ಮಾಡ್ತೀವೋ ಆ NSE-ಇಂದ ಬರೋ ಲಾಭದಲ್ಲಿ ಅದು 4 ಪಟ್ಟು ಮೇಲೆ ನಮ್ಮ ಕ್ಯಾಪಿಟಲ್ ಸೇವ್ ಆಯಿತು, ಕರೆಕ್ಟ್, ನಮ್ಮ ಕ್ಯಾಪಿಟಲ್ ಪ್ರೊಟೆಕ್ಟ್ ಆಯಿತು. ಅದರ ನಂತರ ಇದು ಎಲ್ಲಿ ಹೋಗುತ್ತೋ ಅದು ನೋಡಬೇಕು, ಅದು ಭವಿಷ್ಯ ಹೇಳುತ್ತೆ, ಅದು ಫ್ಯೂಚರಲ್ಲಿ ಕಾಲ ನಿರ್ಧರಿಸುತ್ತೆ, ಅದು ನಮಗೆ ಗೊತ್ತಿಲ್ಲ. ಬಟ್ ಅದ್ರ ಮೇಲೆ ಒಂದು ನಂಬಿಕೆ ಇದೆ, ಯಾಕಂದರೆ ಎಕ್ಸ್ಚೇಂಜ್, ಯಾಕಂದ್ರೆ ಡಿಮಾಂಡ್ ಇದೆ. ಡಿಮಾಂಡ್ ಬಗ್ಗೆ ಡೌಟೇ ಇಲ್ಲ. ಇನ್ನು ನನ್ನ ಪ್ರಕಾರ 5 ಎಕ್ಸ್ಚೇಂಜ್ಗೆ ಆಗೋಷ್ಟು ಡಿಮಾಂಡ್ ಇವತ್ತು ಇಂಡಿಯಾಲಿದೆ. ಯಾಕಂದರೆ ಇಂಡಿಯಾ ಇವತ್ತಿಗೂ 8% ಅಷ್ಟೇ ಜನ ತಾನೇ ಹೂಡಿಕೆ ಮಾಡಿರೋದು ಮಾರ್ಕೆಟಲ್ಲಿ. ಇರೋದೇ 6% ಮ್ಯೂಚುವಲ್ ಫಂಡಲ್ಲಿ ಇಟ್ಟಿದ್ದಾರೆ, ಇಬ್ಬರು 2% ಈಕ್ವಿಟಿಲಿ. 92% ದುಡ್ಡೇ ಹಾಕಿಲ್ವಲ್ಲ. ಹೌದು. ಅಮೆರಿಕದಲ್ಲಿ 60% ಜನ ದುಡ್ಡು ಹಾಕಿದ್ದಾರೆ ಶೇರ್ ಬಜಾರಲ್ಲಿ. ಈ 8% ಇಂಡಿಯನ್ಸ್ನ ಕಾಪಾಡಲಿಕ್ಕೆ 2 ಎಕ್ಸ್ಚೇಂಜ್ ಇದೆ. ಅಲ್ಲ, ಇವನ್ ಅಮೆರಿಕದ್ದೇ ನಾವು ಕಂಪೇರ್ ಮಾಡಿದ್ರೆ ಇನ್ನೂ ಒಂದು 55% ಗ್ಯಾಪ್ ಇದೆ. ಆ ಗ್ಯಾಪ್ ಫಿಲ್ ಆಗೋಕ್ಕೆ ಇನ್ನು 30 ವರ್ಷ ಹಿಡಿಯುತ್ತೆ. ಸೊ ಹಾಗಾಗಿ ಡಿಮಾಂಡ್ ಈಸ್ ಪರ್ಫೆಕ್ಟ್, ಡಿಮಾಂಡ್ ಬಗ್ಗೆ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕಂದ್ರೆ, ಈಗ ಬೆಂಗಳೂರು, ಈಗ ನೀವು ರಾಜೇಶ್ವರಿ ನಗರದಲ್ಲಿದ್ದೀರಾ, ಈಗ ದೂರದ ಕುಂಬಳಗೋಡೋ ಕೆಂಗೇರಿನೋ ಬಿಡದಿಲ್ಲೆಲ್ಲೋ ಕಮ್ಮಿ ರೇಟಿಗೆ ಪ್ಲಾಟ್ ಇದೆ. ಇಲ್ಲಿ ನಿಮಗೆ 10,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ, ಅಲ್ಲಿ ಯಾರೋ 100 ರೂಪಾಯಿ ಸ್ಕ್ವೇರ್ ಫೀಟ್ ತೊಗೊಳ್ಳಿ ಅಂದರೆ ಏನು ಮಾಡ್ತೀರಾ? ತೊಗೊಳ್ತೀವಿ. ಆ ರೀತಿ. ಸೊ ಆ ಒಂದು ವೇರಿಯೇಷನ್ ಇರುತ್ತೆ ಸಾಧಾರಣವಾಗಿ. ಸೊ ಇಂಥ ಒಂದು ಸಂಸ್ಥೆಗಳಲ್ಲಿ ಬೆಟ್ ಹಾಕಿದ್ರೆ ಭವಿಷ್ಯದಲ್ಲಿ ಡಿಮಾಂಡ್ ಶೂರ್ ಶಾಟ್ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಟೆನ್ಷನ್ ಬರಲ್ಲ. ಆದರೆ ಆ ಸಂಸ್ಥೆ ಏನಾದರೂ ಆ ಒಂದು ಪ್ರಾಪರ್ ಡೈರೆಕ್ಷನಲ್ಲಿ ಹೋಗಲಿಲ್ಲ, ಇನ್ನೇನೋ ರೆಗ್ಯುಲೇಟರಿ ಚಾಲೆಂಜ್ ಬಂತು, ಇನ್ನೇನೋ ಕಂಪ್ಲೇಂಟ್, ಅದು ನಮಗೆ ಗೊತ್ತಿಲ್ಲ. ನಿಜ, ಅಂದರೆ ಅದು ರಿಸ್ಕ್ ಫ್ಯಾಕ್ಟರ್ ಅಂತ. ಇದು ರಿಸ್ಕ್ ಫ್ಯಾಕ್ಟರ್. ಅದು ಸಹಜವಾಗಿ ಯಾವುದೇ ಕಂಪನಿಗೆ ಎದುರಾಗುವಂಥ ಚಾಲೆಂಜಸ್ ಖಂಡಿತವಾಗ್ಲೂ. ಓಕೆ. ಸೊ ಹಾಗಾಗಿ ಈ ರೀತಿ ನಾವು ಮುಂದುವರೆದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಸಿ ಎ ಗ್ರೇಟ್ ಫ್ಯೂಚರ್ ಅಂತ ನನ್ನ ಅನಿಸಿಕೆ. ನನ್ನ ಪ್ರಕಾರ ಇನ್ನೊಂದು 15-20 ವರ್ಷದಲ್ಲಿ ಈ ಒಂದು 3ನೇ ಎಕ್ಸ್ಚೇಂಜು ಡೆಫಿನೆಟ್ ಆಗಿ ಒಂದು ಸ್ಟ್ರಾಂಗ್ ಪೊಸಿಷನ್ಗೆ ಹೋಗುತ್ತೆ. ಅದು ನನ್ನ ಒಂದು ಅನಿಸಿಕೆ. ಯಾಕಂದರೆ ನಮ್ಮ ಇಂಡಿಯಾದ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಅನ್ನು ನಾವು ನೋಡಿದ್ರೆ ಅಷ್ಟೊಂದು ಅಪಾರ್ಚುನಿಟಿ ಇದೆ ಅಂತ ಖಂಡಿತವಾಗ್ಲೂ ಇದೆ. ಓಕೆ, ಫ್ಯಾಂಟಾಸ್ಟಿಕ್. ನಮ್ಮ ವೀಕ್ಷಕರಿಗೆ ಮುಂಬರುವ ಭವಿಷ್ಯದ ಒಂದು ಹೊಸ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು, ವಿವರವಾದ ಒಳನೋಟವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾವು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ 3ನೇ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ, MSCI ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಇಂತಹ ಮತ್ತಷ್ಟು ವಿಚಾರಗಳಿಗೋಸ್ಕರ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.